ಭಾಷೆ ಯಾವುದೇ ಇರಲಿ, ಕೃತಿ ರಚನೆಕಾರರು ತಪ್ಪುಗಳು ನುಸುಳದಂತೆ ಎಚ್ಚರ ವಹಿಸಬೇಕು ಮತ್ತು ಭಾಷಾ ಪರಿಣತರಿಂದ ಪುಸ್ತಕದ ಕುರಿತು ಮೊದಲು ಅಭಿಪ್ರಾಯವನ್ನು ಸಂಗ್ರಹಿಸಬೇಕೆಂದು ಹಿರಿಯ ಸಾಹಿತಿ ಹಾಗೂ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಬಾಚರಣಿಯಂಡ ಅಪ್ಪಣ್ಣ ಅವರು ಕಿವಿಮಾತು ಹೇಳಿದ್ದಾರೆ. ಕೊಡವ ಮಕ್ಕಳ ಕೂಟದ 13ನೇ ವಾರ್ಷಿಕೋತ್ಸವದ ಪ್ರಯುಕ್ತ ನಗರದ ಪತ್ರಿಕಾ ಭವನದಲ್ಲಿ 124 ಮತ್ತು 125ನೇ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಭೂಕೊಂಡ ಪುಷ್ಪ ದಮಯಂತಿ ಪೂಣಚ್ ಅವರು ರಚನೆ ಮಾಡಿರುವ 4ನೇ ಪುಸ್ತಕ ನೆನಪಿನ ಅಲೆಯಿಂದ ಬಿಡುಗಡೆಗೊಳಿಸಿ ಮಾತನಾಡಿದ ಬಾಚರಣಿಯಂಡ ಅಪ್ಪಣ್ಣ ಅವರು, ಇತ್ತೀಚಿನ ದಿನಗಳಲ್ಲಿ ಪತ್ರಿಕೆ ಹಾಗೂ ಪುಸ್ತಕಗಳಲ್ಲಿ ಹೆಚ್ಚು ತಪ್ಪುಗಳು ನುಸುಳುತ್ತಿರುವ ಕುರಿತು ಬೇಸರ ವ್ಯಕ್ತಪಡಿಸಿದರು. ಬರಹಗಾರರು ತಾವು ಬರೆದ ಪುಸ್ತಕದಲ್ಲಿನ ತಪ್ಪುಗಳನ್ನು ಪರಿಶೀಲಿಸಲು ತಮಗೆ ವಿಶ್ವಾಸ ಇರುವವರಿಗೆ ಮೊದಲು ಓದಲು ನೀಡಬೇಕು. ತಪ್ಪುಗಳನ್ನು ಸರಿಪಡಿಸಿದ ಬಳಿಕವಷ್ಟೇ ಪುಸ್ತಕಗಳನ್ನು ಬಿಡುಗಡೆಗೊಳಿಸಿ ಓದುಗರಿಗೆ ಅರ್ಪಿಸಬೇಕು. ಓದುಗರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಬೇಕೆಂದು ಸಲಹೆ ಮಾಡಿದರು. ಒಂದು ಕಾಲದಲ್ಲಿ ಕೊಡಗಿನಲ್ಲಿ ಶ್ರೀಮಾನ್ ರತನ್ ಕುಟ್ಟಯ್ಯನಂತವರು ಇಲ್ಲದೆ ಕೊಡಗಿನ ಸಾಹಿತ್ಯ ಲೋಕ ಬರಡಾಗಿ ಹೋಯಿತು. ಯಾಕೆ ಅಂತ ಹೇಳಿದ್ರೆ, ನನಗೆ ಗೊತ್ತಿರುವ ಹಾಗೆ, ನಾನು ಓದಿದ ಹಾಗೆ, ನಾನು ಜನರೊಡನೆ ಮಿಳಿತವಾಗಿ ಅರ್ಥ ಮಾಡಿಕೊಂಡ ಹಾಗೆ ಅನೇಕ ಪುಸ್ತಕಗಳನ್ನು ಅಚ್ಚು ಹಾಕಲಿಕ್ಕೆ ಹಣ ಇಲ್ಲದೆ, ಅದು ಇದರಲ್ಲಿ ದುಡ್ಡು ಹೋಗುವಂಥದ್ದು, ಪ್ರೆಸ್ಗಳಲ್ಲಿ ಅಲ್ಲೇ ಕೊಳೆತು ಹೋದ, ಎದುರು ತಿಂದು ಹೋದಂಥ ಉದಾಹರಣೆಗಳು ನನ್ನ ಹತ್ರ ಇವೆ. ಆ ಕಾಲದಲ್ಲಿ ಹೀಗೆ ಒಂದು ಪುಸ್ತಕಕ್ಕೆ ದಾನಿಗಳು, ಪುಸ್ತಕ ಅಚ್ಚು ಹಾಕಿಸಲಿಕ್ಕೆ ದಾನಿಗಳು ಹೇಳುವ ಕಾಲದಲ್ಲಿ ಬಹಳ ಕಷ್ಟ ಇರಲಿಲ್ಲ. ಅದನ್ನೇ ನಡಿಕೇರಿಯಿಂದ ಚಿನ್ನಪ್ಪನವರು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಡಾಕ್ಟರ್ ಐಮಾ ಮುದ್ದಣ್ಣ, ಐಶಂಕರ್ ಮುದ್ದಣ್ಣನವರು ಅದನ್ನು ಬಹಳ ಕ್ರೂರವಾಗಿ ಬರೆದಿದ್ದಾರೆ. ಅವರ ಅನೇಕ ಪುಸ್ತಕಗಳು ಮೂಲ ಗುಂಪಾಗಲಿಕ್ಕೆ ಏನು ಕಾರಣ? ಹಾಗೆ ಈ ಪುಸ್ತಕವನ್ನು ಅಚ್ಚು ಹಾಕಿಸಿ ಹೊರತರಲು ಧನ ಸಹಾಯ ಮಾಡಿದಂಥ ಶ್ರೀಮಾನ್ ರತನ್ ಕುಟ್ಟಯ್ಯನವರಿಗೆ ನಾನು ಸಾಹಿತ್ಯ ಲೋಕದ ಪರವಾಗಿ ವಂದನೆ ಅರ್ಪಿಸುತ್ತೇನೆ. ಅಂಥ ಹೃದಯಗಳು ಇನ್ನೂ ಹೆಚ್ಚಾಗಿ ಬರಬೇಕು. ಎರಡನೆಯದು ನನ್ನ ಪ್ರಶಂಸೆ, ಬಹಳ ಸಾಹಿತ್ಯ ಲೋಕದ ಒಬ್ಬ ಸಮರ್ಥ ನಾಯಕ ಅಂತ ಹೇಳದೆ, ನಾವಿಕ ಅಂತ ಹೇಳದೆ, ಅಥವಾ ಶ್ರೀಮಾನ್ ಬಳ್ಳಾಜಿರ ಅಯ್ಯಪ್ಪನ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬಳ್ಳಾಜಿರ ಬಿ. ಅಯ್ಯಪ್ಪ ಅವರು, ಸಾಹಿತ್ಯ ಸಂಸ್ಕೃತಿಯ ಬೆಳವಣಿಗೆ ಮತ್ತು ಸಾಮಾಜಿಕ ಕಳಕಳಿಯ ಉದ್ದೇಶದಿಂದ 2013ರಲ್ಲಿ ಕೊಡವ ಮಕ್ಕಳ ಕೂಟವನ್ನು ಸ್ಥಾಪನೆ ಮಾಡಲಾಗಿದ್ದು, ಇಂದು 13ನೇ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದೆ. 2016ರಿಂದ ಪುಸ್ತಕಗಳನ್ನು ಬಿಡುಗಡೆ ಮಾಡುವ ಮೂಲಕ ಬರಹಗಾರರನ್ನು ಉತ್ತೇಜಿಸ್ತಾ ಬರಲಾಯಿತು. ಸರ್ಕಾರದ ಅನುದಾನವಿಲ್ಲದೆ ಕೇವಲ 9 ವರ್ಷಗಳಲ್ಲಿ ದಾಖಲೆಯ 125 ಪುಸ್ತಕಗಳನ್ನು ಸಾಹಿತ್ಯ ಲೋಕಕ್ಕೆ ಸಮರ್ಪಿಸಿದ ಹೆಗ್ಗಳಿಕೆ ನಮ್ಮದು ಎಂದು ಹರ್ಷ ವ್ಯಕ್ತಪಡಿಸಿದರು. ಅದರಲ್ಲಿ ಹಲವು ಪುಸ್ತಕಗಳು, ದಾಖಲೀಕರಣ ಪುಸ್ತಕಗಳು, ಅಧ್ಯಯನ ಕೃತಿಗಳು ಹಾಗೂ ಕೊಡಗಿನ ಹಲವು ಸಾಧಕರನ್ನು ನಾವು ಪರಿಚಯ ಮಾಡಿರುವಂತಹ ಪುಸ್ತಕಗಳಿದೆ. ಸ್ವಾಡಲಿನ ರಾಜಮಠ ದೇವೇನವರ ಪುಸ್ತಕ ಇರ್ಬೋದು, ಅಚ್ಚುನಾಯಕನವರ ಪುಸ್ತಕ ಇರ್ಬೋದು, ದಿವಾನ್ ಪನ್ನಪ್ಪನವರ ಪುಸ್ತಕ ಇರ್ಬೋದು, ಹಾಗೆ ಕೊಡಗಿನ ಗಾಂಧಿ ಪಂದ್ಯಟ ಬೆಳ್ಳಿಯಪ್ಪ. ಕೊಡಗಿನ ಗಾಂಧಿ ಪಂದ್ಯಟ ಬೆಳ್ಳಿಯಪ್ಪನವರ ಪ್ರಥಮ ಪುಸ್ತಕವನ್ನು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಕೊಡವ ಮಕ್ಕಳ ಕೂಟವೇ ದಾಖಲೀಕರಣ ಮಾಡಿದೆ. ಹೀಗೆ ನೀವು ನೋಡ್ತಾ ಹೋದರೆ ನಮ್ಮದು ಅಧ್ಯಯನ ಕೃತಿಗಳು ಮತ್ತು ಸಾಧಕರ ಕೃತಿಗಳು ತುಂಬಾ ಜಾಸ್ತಿ ಇದೆ. ನಾವು 2013ರಲ್ಲಿ ಕೊಡವ ಮಕ್ಕಳ ಕೂಟ ಕಟ್ಟಿ ಬೆಳೆಸಿದ್ರು ಸಹ ನಾವು 2016ನೇ ಇಸ್ವಿಯಿಂದ ಪುಸ್ತಕವನ್ನು ಪ್ರಕಟಣೆ ಮಾಡಲಿಕ್ಕೆ ಶುರು ಮಾಡ್ತೀವಿ. ಯಾಕೆಂತಂದ್ರೆ ಬರೀ ನಾವು ಒಂದು 9 ವರ್ಷದಲ್ಲಿ 125 ಪುಸ್ತಕಗಳನ್ನ ಪ್ರಕಟಣೆ ಮಾಡಿದ್ವಿ. ಹೊಸ ಬರಹಗಾರರನ್ನು ನಾವು ಗುರುತಿಸಿ ಅವರಿಗೆ ನಾವು ಕೆಲವು ಬರಹಗಾರರಿಗೆ ನಾವು ಸಬ್ಜೆಕ್ಟ್ ಕೊಟ್ಟು ಪುಸ್ತಕವನ್ನು ಬರ್ಸಿದ್ದೀವಿ. ಕೊಡಗಿನ ಗಾಂಧಿ ಪಂದ್ಯಟ ಬೆಳ್ಳಿಯಪ್ಪ ಮತ್ತು ಸ್ವಾಡಲಿನ ರಾಜಮಠ ದೇವೇನವರ ಪುಸ್ತಕಗಳನ್ನ ಐತಿಚಂದ್ರ ರಮೇಶ್ ಮುತ್ತಪ್ಪನವರಿಗೆ ಈ ಪುಸ್ತಕವನ್ನು ಬರೆದುಕೊಡ್ಬೇಕು ಅಂತೇಳಿ ವಿನಂತಿಸಿಕೊಂಡು ನಾವು ಪುಸ್ತಕವನ್ನು ಪ್ರಕಟಣೆ ಮಾಡಿದ್ದೀವಿ. ಯಾಕೆಂದ್ರೆ ಲೇಖಕಿ ಮುಖಂಡ ಪುಷ್ಪ ದಮಯಂತಿ ಪೂಣಚ್ ಅವರು ಮಾತನಾಡಿ, ಜನ್ಮಭೂಮಿ ಎನ್ನುವುದು ಸ್ವರ್ಗಕ್ಕಿಂತ ಹೆಚ್ಚು. ಕೊಡಗಿನ ಮೂಲ ನಿವಾಸಿಗಳು ಮೂಲ ನೆಲೆಯನ್ನ ಮರೆಯಬಾರದು. ಇಲ್ಲಿನ ಪರಿಸರ, ಆಚಾರ, ವಿಚಾರ, ಸಂಸ್ಕೃತಿ, ಪದ್ಧತಿ ಹಾಳಾಗಬಾರದೆಂದರು. ನಾನು ಇಷ್ಟು ವರ್ಷ ಡಿಗ್ರಿನಲ್ಲಿ ಇದ್ದಿದ್ದು,
ಪದ್ಧತಿ ಪರಂಪರೆ ಅಂದರೆ ನಾನು ಕಳೆದ ವರ್ಷ MA ಮಾಡುವಾಗ ನನಗೆ ಥೀಸಿಸ್ ಬಂತು ಕೊಡಗಿನ ಬಗ್ಗೆ ಬರೀಬೇಕು ಅಂತ. ಕೊಡಗಿನ ಬಗ್ಗೆ ಬರೆಯುವಾಗ ಅನೇಕ ಬರಹಗಾರರ ಕೃತಿಗಳನ್ನು ನೋಡಿದೆ. ಅವರು ನಮ್ಮ ಪದ್ಧತಿ ಎಷ್ಟು ಚೆನ್ನಾಗಿದೆ, ನಮ್ಮ ಕೊಡಗು ಹೇಗೆ ಸುಂದರವಾಗಿದೆಯೋ ನಮ್ಮ ಪದ್ಧತಿ ಅಷ್ಟು ಸುಂದರವಾಗಿದೆ. ಇದನ್ನೇ ಯಾಕೆ ನಾವು ಬರಹಗಾರ ನಮ್ಮ ಎಲ್ಲ ಕೊಡಗಿನ ಜನತೆಗೆ ನನ್ನ ಇದನ್ನು ತಲುಪಿಸಬೇಕು ಅಂತ ಮನಸ್ಸು ಬಂತು. ಆ್ಯಕ್ಚುಲಿ ನಾನು ಬರೆಯೋದು ಕವನ ಮತ್ತು ಕಥೆಗಳು ಅಂದರೆ ವೈಚಾರಿಕ ಕಥೆಗಳು. ಇದರಿಂದ ಇದು ಸಾಹಿತ್ಯ ಇತಿಹಾಸ ಬರೆಯೋಕ್ಕೆ ಹೋಗುವುದಿಲ್ಲ. ಇತಿಹಾಸ ಬರೆಯೋದು ನನ್ನ ಇದಲ್ಲ. ನಾನು ಏನು ಬರೀಬೇಕಂದ್ರೆ ನನ್ನ ಕಲ್ಪನಾ ಶಕ್ತಿಯಿಂದ ಕವನಗಳು ತುಂಬ ಚೆನ್ನಾಗಿ ಬರೀತೀನಿ ಅಷ್ಟೇ. ಇದು ಒಂದು ಬರೀಬೇಕು ಅಂತ ಮನಸ್ಸು ಬಂದು ಪುಸ್ತಕ ಬರೆದೆ. ಆಮೇಲೆ ನಮಗೆ ಬೆಂಗಳೂರಿನಲ್ಲಿ ನಾನು ಯಾವ ಪುಸ್ತಕ ಒಂದು ಮಳೆ ಮೋಡ ಒಂದು ಪುಸ್ತಕ ಅನ್ನ ಸರ್ಕಲ್ ಬರೆದಿದೆ. ಅದು ಸರ್ಕಾರದವರು ಅದನ್ನ ಆಯ್ಕೆ ಮಾಡಿ ಪುಸ್ತಕವಾಗಿ ಕಳಿಸಿದ್ರು. ನಂತರ ನಾನು ಮೌನ ಮಾಡಿದ್ದು ಕನ್ನಡ ಸರ್ಕಲ್. ನನಗೆ ಅಲ್ಲಿ ಬೆಂಗಳೂರಿನಲ್ಲಿ ನಿಜವಾಗಿ ಪುಸ್ತಕವನ್ನು ಬಿಡುಗಡೆ ಮಾಡುವುದು ಪ್ರಕಟಿಸುವುದು ತುಂಬ ಕಷ್ಟವಾದ ಕೆಲಸ. 2019-20 ಕಾಣ್ತದೆ 50ನೇ ಪುಸ್ತಕ ರಿಲೀಸ್. ನಮ್ಮ ಕೊಡಮಕ್ಕಳು 50ನೇ ಪುಸ್ತಕ ರಿಲೀಸು ನೀವು ಬರಲೇಬೇಕು. ನಾನು 30-35ನೇ ಪುಸ್ತಕ ನಾನು ಆಗ ಸ್ಪಾನ್ಸರ್ ಮಾಡಿದ್ದೆ. 50ನೇ ಪುಸ್ತಕ ನನ್ನ ಲಾಸ್ಟ್ ಪುಸ್ತಕ. ನಾನು ಇನ್ನೂ ಇದರ ಬಗ್ಗೆ ನನಗೆ ಆಸಕ್ತಿ ಇಲ್ಲ, ನಾನು ತಿಳಿಸ್ಬಿಡ್ತೀನಿ, ಆಗೋದಿಲ್ಲ, ನೀವು ಗಾಳಿಗಳೆಲ್ಲ ಬರಬೇಕು ಅಂತ ಹೇಳಿ ಸೇರಿಸಿದ್ರು. ಇಲ್ಲೇ ಸೇರಿಸಿದ್ರು. 50ನೇ ಪುಸ್ತಕ 1919ರಲ್ಲಿ ಕಾಣ್ತದೆ. ಸಮಾಜ ಸೇವಕಿ ಕುಳುವಂಡ ಅನಿತಾ ಸುಬ್ಬಯ್ಯ, ಕುಳುವಂಡ ಸುಬ್ಬಯ್ಯ, ಮೂಕೊಂಡ ಪುಣಚ, ಮೂಕೊಂಡ ನಿತಿನ್ ಕುಶಾಲಪ್ಪ, ಲೇಖಕಿ ಐಚಂಡ ರಶ್ಮಿ ಮೇದಪ್ಪ, ಮುಕ್ಕಾಟಿರ ವಿನು, ಕುಲ್ಲೇಟಿರ ಅಜಿತ್ ನಾಣಯ್ಯ ಹಾಗೂ ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಪುತ್ತರಿರ ಕರುಣ್ ಕಾರಳಯ್ಯ ಈ ಸಂದರ್ಭ ಪಾಲ್ಗೊಂಡಿದ್ದರು.